ರಾಘವ್ ಏನೋ ಅನುಷ್ಕಾಳನ್ನು ಶ್ಯಾಮ್ ಸುಂದರ್ನಿಂದ ಕಾಪಾಡಿದ ಮತ್ತು ಅವನ ಕೋಪದ ಉತ್ತುಂಗದಲ್ಲಿ ತಾಳಿ ಕಟ್ಟಿಬಿಟ್ಟಿದ್ದ. ಆದರೆ ಅನುಷ್ಕಾ ಮೊದಲೇ ಓಡದಿದ್ದಳು, ಮನಸ್ಸು ಹೊತ್ತಿದ್ದಳು. ಈಗ ಅವನ ಮದುವೆ ಆದ್ದರಿಂದ ತನಗಿದ್ದ ಒಂದೇ ಒಂದು ಆಸರೆಯನ್ನು ಕಳೆದುಕೊಂಡಿದ್ದಾಳೆ. ಅನುಷ್ಕಾಗೆ ತನ್ನ ಅತ್ತೆ ಮನೆಯಿಂದ ಆಚೆ ನೂಕಿದ್ದಕ್ಕಿಂತ ಸಂಜನಾ, ಕೇಶವ್ ಅವಳಿಗೆ ಬೆನ್ನು ಹಾಕಿ ಹೋಗಿದ್ದು, ಅವರಿಂದ ದೂರ ಹೋಗುತ್ತಿರುವ ನೋವು ಕಾಡುತ್ತಿತ್ತು. ಸಂಜನಾ ಅನುಷ್ಕಾಳಿಗೆ ಅನಾಥೆ ಎನ್ನುವ ಭಾವವನ್ನೇ ಓಡಿಸಿಬಿಟ್ಟಿದ್ದಳು. ಆದರೆ ಇಂದೇ ಮೊದಲ ಬಾರಿಗೆ ಅನಾಥೆಯಾದೆ ಎನ್ನಿಸುತ್ತಿತ್ತು. ಆದರೆ ಅವಳು ತಾಳಿಯನ್ನು ಕೀಳುವ ಮನಸ್ಸಿಲ್ಲ. ಮಾಂಗಲ್ಯದ ಮಹತ್ವ, ಅದನ್ನು ಕಟ್ಟಿದ ಮೇಲೆ ಕುಡುಕನಾಗಲಿ ನೀಚನಾಗಲಿ, ಆದರೆ ಅದನ್ನು ತೆಗೆಯುವ ಮಾತಿಲ್ಲ ನಮ್ಮ ಭಾರತೀಯ ಹೆಣ್ಣು ಮಕ್ಕಳಿಗೆ. ಅವರಲ್ಲಿ ಅನುಷ್ಕಾ ಕೂಡ ಒಬ್ಬಳಾಗಿ ಬಿಟ್ಟಿದ್ದಳು. ಸಂಜನಾ ಆಕರ್ಷ್ಗೆ ಕಾಲ್ ಮಾಡಿ ತನ್ನಮ್ಮ ಮಾಡಿದ ಕೆಲಸವನ್ನು, ಅನುಷ್ಕಾಳನ್ನು ಮನೆಯಾಚೆ ಹಾಕಿರುವ ವಿಚಾರವನ್ನು ಹೇಳಿದ್ದಳು. ರಾಘವ್ಗೆ ವಿಚಾರ ತಿಳಿಯಲು ತುಂಬ ಸಮಯ ಹಿಡಿಲಿಲ್ಲ. ಅನುಷ್ಕಾ ರಸ್ತೆಯಲ್ಲಿ ಒಬ್ಬಳೇ ತನ್ನ ಬ್ಯಾಗ್ ಹಿಡಿದು ನಡೆಯುತ್ತಿದ್ದಳು. ಜೋರು ಮಳೆ ಬರುತ್ತಿದ್ದರೂ ಅದರ ಪರಿವು ಅನುಷ್ಕಾಳಿಗಿಲ್ಲ. ಏನು ಕಾಣಿಸದೆ, ಏನು ಕೇಳಿಸದೆ ಇಲ್ಲವೇನೋ ಎನ್ನುವ, ಏನು ಅನುಭವಕ್ಕೆ ಬರುತ್ತಲೇ ಇಲ್ಲವೇನೋ ಎನ್ನುವಂತೆ ನಡೆಯುತ್ತಿದ್ದಳು. ಅವಳ ಬಳಿ ಕಾರ್ ಬಂದು ನಿಂತಿತ್ತು. ಅದರ ಅರಿವಿಲ್ಲದೆ ಮುಂದೆ ಹೆಜ್ಜೆ ಇಡುತ್ತಿದ್ದಳು. ರಾಘವ್ ಕಾರಿಳಿದು ಛತ್ರಿ ತೆಗೆದುಕೊಂಡು ಅನುಷ್ಕಾ ಬಳಿ ಬಂದಿದ್ದನು. ಅನುಷ್ಕಾ, ಬಾ, ಮಳೆ ಬರ್ತಿದೆ ಬಾ ಎಂದು ಕರೆದನು. ಅನುಷ್ಕಾ ಏನು ಕೇಳಿಸದ ರೀತಿ ಮುಂದೆ ಮುಂದೆ ಹೋಗುತ್ತಿದ್ದಳು. ಅಡ್ಡಗಟ್ಟಿ ಕೈ ಹಿಡಿದಿದ್ದ. ಕಾಲುಗಳು ನಿಂತಿದ್ದವು. ಆದರೆ ನೋಟ ಮುಂದಿನ ರಸ್ತೆಯಲ್ಲಿತ್ತು ಅಷ್ಟೇ, ಬೇರೇನೂ ಭಾವವಿಲ್ಲದೆ. ಬಿಡು ಕೈ, ಯಾಕೆ ಬಂದೆ? ಇನ್ನು ಬದುಕಿದ್ದಾಳಾ ಇಲ್ಲವಾ ಅಂತ ನೋಡಲು ಬಂದಿದ್ದೀಯಾ ಎಂದಳು ಕಠೋರವಾಗಿಯೇ. ರಾಘವ್ ಮನಸ್ಸು ನೋವಾಗಲಿಲ್ಲ. ಅವನು ಸಮಯಕ್ಕಾಗಿ ಕಾಯುತ್ತಿದ್ದಾನೆ ಅಷ್ಟೇ. ಮತ್ತು ಸದ್ಯ ಅನುಷ್ಕಾ ರಾಘವ್ ಮಾತನ್ನು ನಂಬುವ ಪರಿಸ್ಥಿತಿಯಲ್ಲಿಲ್ಲ. ಆದ್ದರಿಂದ ಹಿಂದಿನ ವಿಚಾರವನ್ನು ಕೆಣಕದೆ ಮುಂದೆ ನಡೆಯುವುದರ ಬಗ್ಗೆ ಚಿಂತಿಸುತ್ತಾ ಮುಂದೆ ಹೋಗುತ್ತಿದ್ದ. ಅನುಷ್ಕಾ ತಡೆಯುತ್ತಾ, ಪ್ಲೀಸ್, ಇಷ್ಟೊಂದು ಮಳೆ ಬರ್ತಿದೆ, ಈ ರೀತಿ ಬ್ಯಾಗ್ ಹಿಡಿದು ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಬಾ, ಹತ್ತು ಗಾಡಿನ ಎಂದು ಹಿಂದೆ ಹಿಂದೆ ನಡೆಯುತ್ತಿದ್ದ. ಅನುಷ್ಕಾ ತನ್ನ ಒಂದು ಹೆಜ್ಜೆಯನ್ನು ನಿಲ್ಲಿಸುವ ಮಾತೆತ್ತುತ್ತಿಲ್ಲ. ಅವಳ ಮನಸ್ಸು ಆಘಾತದಿಂದ ಮುಳುಗಿದ್ದಳು. ಅವಳಿಗೆ ಯಾವುದೋ ಮಾತು ಕೇಳಿಸುತ್ತಿಲ್ಲವೇನೋ ಎನ್ನುವಂತೆ ನಡೆಯುತ್ತಿದ್ದಳು. ರಾಘವ್ ಅವಳಿಂದ ಹಿಂದೆ ನಡೆದು ಸೋತಿದ್ದ. ಅವಳನ್ನು ಬಲವಂತವಾಗಿ ನಿಲ್ಲಿಸಿದನು. ಏನಾಗಿದೆ ನಿನಗೆ? ನನ್ನ ಮಾತು ಕೇಳಿಸ್ತಿಲ್ವಾ? ನಿಲ್ಲು, ನಡಿ, ಕಾರತ್ತು ಎಂದಿದ್ದ. ಅವಳು ಕೇಳದಿದ್ದಾಗ ಬಲವಂತವಾಗಿಯೇ ಕೈ ಹಿಡಿದು ಎಳೆಯುತ್ತಿದ್ದ. ಅದನ್ನು ನೋಡಿದ ಅಲ್ಲಿದ್ದ 4-5 ಜನರು ಅವನ ಮುಂದೆ ಬಂದು ನಿಂತರು. ಏನು ನಿಂದು? ಹುಡುಗಿಯ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದೀಯಾ ಎಂದು ಅನುಷ್ಕಾ ರಕ್ಷಣೆಗೆ ಬಂದರು. ರಾಘವ್ ಮಾತು ಕೇಳುತ್ತಿರಲಿಲ್ಲ. ಈ ಜನ ಕೂಡ ಅನುಷ್ಕಾಳಂತೆ. ಯಾವಾಗ ಜನರು ರಾಘವ್ಗೆ ತೊಂದರೆ ಕೊಡಲು ಮುಂದಾದರೋ ಆಗಲೇ ಧೈರ್ಯ ಮಾಡಿ ಏನೋ ತೀರ್ಮಾನಿಸಿದವಳಂತೆ. ಇಲ್ಲ ಬಿಡಿ ಅಣ್ಣ, ಪ್ಲೀಸ್ ಬಿಡಿ, ಅವರು ನನಗೆ ಗೊತ್ತಿರೋರೆ, ಬಿಡಿ ಎಂದು ಬಿಡಿಸಿಕೊಂಡು. ಅನುಷ್ಕಾ ನೋಡಿ ರಾಘವ್ ಮನಸ್ಸು ಹಗುರವಾಗಿತ್ತು. ಮನದಲ್ಲಿ ಎಷ್ಟು ಪ್ರೀತಿ ಇದೆ. ಆದರೆ ಪ್ರತ್ಯಕ್ಷವಾಗಿ ಕಂಡಿದ್ದನ್ನೇ ನಿಜ ಎಂದು ನಂಬಿ ನಿನ್ನ ಪ್ರೀತಿಯನ್ನು ನೀನೇ ಕೊಲ್ಲುತ್ತಿದ್ದೀಯ. ಬಿಡೋದಿಲ್ಲ ನಾನು. ನಿನ್ನ ಮನದಲ್ಲಿರುವ ನನ್ನ ಪ್ರೀತಿಯ ಮೇಲೆ ಸ್ವಲ್ಪವೂ ನೋವಾಗಲು ನಾನು ಬಿಡೋಲ್ಲ. ನಾನು ನಿನ್ನನ್ನು ಬಿಟ್ಟುಕೊಡೋಲ್ಲ. ಪ್ಲೀಸ್, ಸ್ವಲ್ಪ ನನ್ನ ಮಾತು ಹೇಳೋದನ್ನು ಕೇಳಿಸ್ಕೊ, ತಾಳ್ಮೆ ತಗೋ ಅನುಷ್ಕಾ ಎಂದಿದ್ದನು ಮನಸ್ಸಿನಲ್ಲಿ. ಅನುಷ್ಕಾ ಮಾತಿಂದ ಅಲ್ಲಿದ್ದ ಜನರಿಗೆ ಕೋಪ ಬಂದಿತ್ತು. ಏನು ಗಂಡ ಹೆಂಡತಿ ಜಗಳ ಮನೆಯಲ್ಲಿಟ್ಕೊಳ್ಳುವ? ಈ ಮನೆಯಲ್ಲಿ ರಸ್ತೆಯಲ್ಲಿ ಬೀದಿ ಜಗಳ ಮಾಡ್ಕೊಂಡಿದ್ದೀರಲ್ಲ, ನಡಿ ನಡಿ, ಗಂಡ ಹೆಂಡತಿ ಜಗಳ ಆಡದೆ ಯಾವ ಗಂಡ ಹೆಂಡತಿ ಇದ್ದಾರೇಳಿ? ನೀವಿಬ್ಬರು ಮಧ್ಯ ರೋಡಲ್ಲಿ ಜಗಳ ಆಡ್ತಿದ್ದೀರಲ್ಲ. ಇವಾಗಿನ ಹೆಣ್ಮಕ್ಳೇ ಹಿಂಗೆ. ಏನಪ್ಪ ಮಾಡೋದು? ಮಾತಾಡೋಂಗಿಲ್ಲ ಗಂಡಸರು. ಗಂಡಸರು ಏನಾದ್ರು ಮಾತಾಡೋಂಗಿದ್ರೆ ಸಾಕು, ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದೆ, ತವ್ರ ಮನೆಗೆ ಹೊರಟ್ಬಿಡೋದೆ. ಹೆಚ್ಚು ಕಮ್ಮಿ ಮಾತಾಡಿದ್ರೆ ಗಂಡನ ಜೊತೆ ಮನೆಯವ್ರನ್ನೂ ಕೇರಿಸ್ಕೊಟ್ಬಿಡ್ತಾರೆ ಕಣ್ರಪ್ಪ. ಹೋಗಪ್ಪ, ಕರ್ಕೊಂಡೋಗು ನಿನ್ನ ಹೆಂಡ್ತಿನ, ಮಳೆಯಲ್ಲಿ ನೆಂದವಳೆ, ಫಸ್ಟ್ ಕರ್ಕೊಂಡು ಹೋಗು ಎನ್ನುತ್ತಾ ತಾವೇ ಅನುಷ್ಕಾ ಬದುಕಿನ ಬಗ್ಗೆ ಏನೇನು ಬೇಕೋ ಅದನ್ನೇ ಕಲ್ಪಿಸಿಕೊಳ್ಳುತ್ತಾ ಮತ್ತೆ ಅದಕ್ಕೆ ತಕ್ಕಂತೆ ಮಾತನಾಡಿಕೊಂಡು ಅದಕ್ಕೆ ತಾವೇ ಸೊಲ್ಯೂಷನ್ ಕೂಡ ಕೊಟ್ಟು ನಡೆದಿದ್ದರು. ರಾಘವ್ ಅನುಷ್ಕಾ ಕೈಯಲ್ಲಿದ್ದ ಬ್ಯಾಗ್ ಪಡೆದು ತನ್ನ ಕಾರ್ ಡಿಕ್ಕಿಗೆ ಹಾಕಿದ್ದ. ಕಾರ್ ಡೋರ್ ತೆಗೆದು ಅನುಷ್ಕಾ ಬಾ ಎಂದಾಗ ಅವನು ತೆಗೆದಿದ್ದ ಮುಂದಿನ ಡೋರ್ ಬಿಟ್ಟು ಕಾರ್ ಹಿಂದಿನ ಡೋರ್ ಓಪನ್ ಮಾಡಿ ಕೂತ್ಕೊಂಡಳು. ರಾಘವ್ ನಗುತ್ತಾ, ಇರೋದು 3 ಅಡಿ, ಸಿಟ್ಟು ಮಾತ್ರ 30 ಅಡಿ ಎಂದು ನಗುತ್ತಾ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತಿದ್ದನು. ಅನುಷ್ಕಾಳನ್ನು ಕಾರ್ಗೆ ಬರುವುದಾದರೆ ಯಾವಾಗಲೂ ಒಬ್ಬನೇ ಬರುತ್ತಿದ್ದ. ರಾಘವ್ ಯಾವುದೇ ಡ್ರೈವರ್ ಜೊತೆ ಬರುತ್ತಿರಲಿಲ್ಲ. ಕಾರ್ ಡ್ರೈವಿಂಗ್ ಮಾಡುತ್ತಲೇ ಮುಂದಿನ ಕಿಟಕಿಯಲ್ಲಿ ಅನುಷ್ಕಾಳನ್ನು ನೋಡುತ್ತಿದ್ದ. ಅನುಷ್ಕಾಳ ಮುಖದಲ್ಲಿ ಸಿಟ್ಟು ಇನ್ನೂ ಕಮ್ಮಿಯಂತೂ ಆಗಿರಲಿಲ್ಲ. ಅವಳು ಅವನನ್ನು ತಿರುಗೂ ಸಹ ನೋಡದೆ ಕಿಟಕಿಯಲ್ಲಿ ಆಚೆ ನೋಡುತ್ತಾ ಕುಳಿತಿದ್ದಳು. ಅನುಷ್ಕಾ ಮತ್ತು ರಾಘವ್ ವಿಲ್ಲಾ ತಲುಪಿದ್ದರು. ರಾಘವ್ ಮನೆಯಲ್ಲಿ ಮೇಡ್ ಬಂದು ಇಬ್ಬರಿಗೂ ಆರತಿ ಎತ್ತಿ ಮನೆಗೆ ಒಳಗೆ ಕರೆದುಕೊಂಡಿದ್ದರು. ಅನುಷ್ಕಾ ಒಂದು ಸಾರಿ ಮನೆಯನ್ನು ಒಮ್ಮೆ ನೋಡಿದಳು. ನೋಡೋಕೆ ಯಾವ ಅರಮನೆಗೇನೂ ಕಮ್ಮಿ ಇರಲಿಲ್ಲ ಆ ರಾಘವ್ ವಿಲ್ಲಾ.
ಆದರೆ ಇದು ರಾಯ್ಸ್ ವಿಲ್ಲಾಗಿಂತ ತುಂಬ ಚಿಕ್ಕದಾಗಿತ್ತು. ರಾಘವ್ ತಾನೇ ಬೇಕು ಎಂದು ಪುಟ್ಟದಾಗಿ ಪ್ರೈವೇಟಾಗಿ ಮಾಡಿಕೊಂಡಿದ್ದನು. ಅದರಲ್ಲಿ ತನಗೆ ಬೇಕಂತೆ ಎಲ್ಲವನ್ನೂ ರೆಡಿ ಮಾಡಿಸಿಕೊಂಡಿದ್ದನು. ವಾಲ್ ಕಲರ್, ಇಂಟೀರಿಯರ್ ಡಿಸೈನ್ ಎಲ್ಲವೂ ಯೂನಿಕ್ ಆಗಿದ್ದವು. ಮನೆಯ ಒಂದೊಂದು ವಸ್ತುವು ರಾಘವ್ನ ಟೇಸ್ಟ್ ಮತ್ತು ಫ್ಯಾಷನ್ನನ್ನು ಎತ್ತಿ ತೋರಿಸುತ್ತಿತ್ತು. ಮನೆಯ ಮೂಲೆ ಮೂಲೆಯಲ್ಲೂ ಒಂದೊಂದು ದೇಶದ ಒಂದೊಂದು ವಿಭಿನ್ನ ಕಲಾಕುಶಲ ವಸ್ತುಗಳು ಇದ್ದವು. ಮನೆಯ ಮಾಲಿ ಬಂದು ಅನುಷ್ಕಾ ಬ್ಯಾಗ್ ಹಿಡಿದು ರಾಘವ್ ರೂಮ್ಗೆ ತೆಗೆದುಕೊಂಡು ಹೋಗಿದ್ದನು. ಅನುಷ್ಕಾ ಕೈ ಹಿಡಿದ ರಾಘವ್ ತನ್ನ ರೂಮ್ ಕಡೆ ಎಳೆದುಕೊಂಡು ಹೋಗುತ್ತಿದ್ದ. ಅನುಷ್ಕಾ ಕೈ ಕೊಡವಿದ್ದಳು. ರಾಘವ್ ಹಿಂದೆ ತಿರುಗಿ ನಗುತ್ತಾ ಮತ್ತೆ ಕೈ ಹಿಡಿದು, ಪ್ಲೀಸ್, ಹೆಣ್ಮಕ್ಳಿಗೆ ಇಷ್ಟೊಂದು ಕೋಪ ಒಳ್ಳೆಯದಲ್ಲ, ಬಾ ಎಂದವನ ಕೈಯಿಂದ ತನ್ನ ಕೈ ಕಿತ್ತು, ನಾನು ಆ ಜನರೆದುರು ಹೇಳಿದ್ದು ಕೇವಲ ಸುಳ್ಳಷ್ಟೇ. ಹಾಗಂದ ಮಾತ್ರಕ್ಕೆ ನೀನು ಹೇಳಿದ್ದೆಲ್ಲ ಕೇಳ್ತೀನಿ ಅಂತಲ್ಲ. ನನಗೆ ನನ್ನ ಪಾಡಿಗೆ ಬದುಕೋದು ಬಿಡು. ನನ್ನಿಂದ ನೀನು ದೂರ ಇದ್ಬಿಡು, ಅದೇ ಒಳ್ಳೆಯದು ಎಂದಿದ್ದಳು. ದೂರ ಹೋಗೋದಾ? ತಮಾಷೆ ಮಾಡ್ತಿಲ್ಲ ತಾನೆ? ಇವತ್ತು ತಾನೇ ಮದುವೆ ಆಗಿದೆ, ಮನೆಗೆ ಬಂದಿದ್ದೀಯಾ. ಇನ್ಮೇಲೇನಿದ್ರೂ ಹತ್ತಿರವಾಗೋದಷ್ಟೇ ಬಾಕಿ. ದೂರ ಆಗೋ ಮಾತು ಇನ್ಮೇಲೆ ಇಲ್ವೇ ಇಲ್ಲ. ಈ ಜನ್ಮದಲ್ಲಲ್ಲ, ಎಷ್ಟು ಜನ್ಮ ಎತ್ತಿದರೂ ನೀನು ನನಗೆ ಅನ್ನೋದಂತೂ ಖಂಡಿತವಾಗಿ ಎಂದವನು ಅನುಷ್ಕಾ ಮಾತನಾಡುವ ಮೊದಲೇ ಅವಳನ್ನು ತೋಳಿನಲ್ಲಿ ಎತ್ತುಕೊಂಡು ತನ್ನ ರೂಮ್ಗೆ ಹೋಗುತ್ತಿದ್ದ. ಅನುಷ್ಕಾ ಒದ್ದಾಡಿದ್ದಳು. ಹೀಗೆ ಒದ್ದಾಡಿದ್ರೆ ಎತ್ತು ಬಿಸಾಕ್ಬಿಡ್ತೀನಿ, ಸುಮ್ಮನಿರು ಎಂದು ವಾರ್ನಿಂಗ್ ಕೊಟ್ಟಿದ್ದ. ಅನುಷ್ಕಾ ಸುಮ್ಮನಾಗಿದ್ದಳು. ಅನುಷ್ಕಾ ರಾಘವ್ನ ಸಿಟ್ಟು ಕಂಡಿದ್ದರಿಂದ ಸುಮ್ಮನಾದಳು. ರೂಮ್ನಲ್ಲಿ ಕೆಳಗಿಳಿಸಿ, ಹೋಗು, ಫ್ರೆಶ್ ಆಗಿ ಬರೋಗು, ಒದ್ದೆಯಾಗಿದ್ದೀಯ, ಹಿಂಗೆ ಇದ್ದರೆ ಜ್ವರ ಬರುತ್ತೆ ಎಂದಾಗ, ಇಲ್ಲ ನಾನು ಹೋಗ್ತೀನಿ, ನಾನು ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರಲ್ಲ ಎಂದು ತನ್ನ ಬ್ಯಾಗ್ ಹಿಡಿದಿದ್ದಳು. ತನ್ನ ಕೈಯಲ್ಲಿ ಅವಳ ಕೈ ಹಿಡಿದು ತಾನೇ ಬ್ಯಾಗ್ ಹಿಡಿದು, ನೋಡು, ನೀನೇ ಹೋಗ್ತೀಯಾ ಇಲ್ಲ ನಾನೇ ಫ್ರೆಶ್ ಮಾಡಿಸ್ಬೇಕಾ ಎಂದಿದ್ದ ರಾಘವ್. ರಾಘವ್ನ ಮಾತಿಗೆ ಪೆಚ್ಚಾಗಿ ಅವನು ಕಣ್ಣಲ್ಲೇ ತೋರಿಸಿದ್ದ ರೂಮ್ ಕಡೆಗೆ ಸಿಟ್ಟು ಮಾಡಿಕೊಂಡೇ ಹೊರಟಿದ್ದಳು. ಅವಳನ್ನೇ ನೋಡುತ್ತಿದ್ದ ರಾಘವ್. ಹೊರಗಡೆ ಯಾವುದೋ ಶಬ್ದ ಕೇಳಿದಂತೆ ಅನಿಸಿತು. ಯಾವುದೋ ಚಿರಪರಿಚಿತ ಧ್ವನಿ ಕೇಳಿಸಿದಂತೆ ಅನ್ನಿಸಿ ಕೆಳಗೆ ಇಳಿದು ಬಂದಿದ್ದ. ಅವರಮ್ಮ, ಅಪ್ಪ ಮತ್ತು ಆಕರ್ಷ್ ಬಂದಿದ್ದರು. ಎಲ್ಲರನ್ನೂ ನೋಡಿ ರಾಘವ್ ತನ್ನ ತಂದೆ ತಾಯಿಯ ಕಾಲು ಮುಟ್ಟಿ ನಮಸ್ಕರಿಸಿದ್ದ. ಅವರಮ್ಮ ತಂಬಿ ಮುದ್ದಿಸಿದ್ದರು. ರಣಧೀರ್ ರಾಯ್ ಇನ್ನೂ ಸಿಟ್ಟಿನಲ್ಲಿದ್ದರು. ಯಾರಿಗೂ ಹೇಳದೆ ಮದುವೆಯಾಗುವ ಅವಶ್ಯಕತೆ ಏನಿತ್ತು? ನಿಮ್ಮಮ್ಮ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ ಅಂದಿದ್ದಳು ತಾನೆ, ಮತ್ತೆ ಹೆತ್ತಪ್ಪ ಹೆತ್ತಮ್ಮನನ್ನು ಬಿಟ್ಟು ಮರೆತು ಮದುವೆ ಆಗಿಬೇಕಿತ್ತಾ ಎಂದಿದ್ದರು ಸಿಟ್ಟಿನಲ್ಲಿಯೇ. ಹಾಗೇನಿಲ್ಲ ಅಪ್ಪ, ಸಿಚುವೇಶನ್ ಸ್ವಲ್ಪ ಕ್ರಿಟಿಕಲ್ ಇತ್ತು, ಹಾಗಾಗಿ ಅಷ್ಟೇ. ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಲ್ಲ ಎಂದಿದ್ದ ರಾಘವ್. ಮುಖ ಕೂಡ ನೋಡದ ರಣಧೀರ್, ಮೊದಲೇ ನಾವೆಲ್ಲ ಬೇಡ ಅಂತ ಇಲ್ಲಿ ಒಬ್ಬನೇ ನೆಮ್ಮದಿಯಾಗಿ ನಮ್ಮೆಲ್ಲರನ್ನು ಬಿಟ್ಟು ಬಂದು ಇದ್ದೀಯಾ, ಇವಾಗ ಈ ಮದುವೆ, ಅದಕ್ಕೂ ನಾವು ಬೇಡ ಅಂತ ಪ್ರೂವ್ ಮಾಡಿಬಿಟ್ಟೆ ಎಂದಿದ್ದರು. ಅವರ ಕೋಪ ಉದ್ವಿಗ್ನದಲ್ಲಿಯೇ ಇತ್ತು. ವೈಶಾಖ ಯಾಕೋ ಇವರಿಬ್ಬರೂ ಸುಮ್ಮನಾಗುವಂತಿಲ್ಲ ಎಂದು, ಏನಿವಾಗ ನಿಮ್ಮದು ಮುಗಿಯುತ್ತೋ ಇಲ್ವೋ, ಜಗಳ ಆಡೋಕೆ ಬಂದಿದ್ದೀರೋ ನನ್ನ ಸೊಸೆ ನೋಡೋಕೆ ಬಂದಿದ್ದೀರೋ ಎನ್ನುವಷ್ಟರಲ್ಲಿ ರಾಘವ್ ರೂಮ್ನಿಂದ ಡೋರ್ ಶಬ್ದವಾದ ಕಡೆ ಎಲ್ಲರೂ ಕಣ್ಣೊರಳಿಸಿದ್ದರು. ಅನುಷ್ಕಾ ಫ್ರೆಶ್ ಅಪ್ ಆಗಿ ಬ್ಯಾಗ್ ಹಿಡಿದು ಬರುತ್ತಿದ್ದಳು. ರೂಮ್ನಿಂದ ಆಚೆ ಜನರನ್ನು ನೋಡಿ ವಾಪಸ್ ತಿರುಗಿದ್ದಳು ಮತ್ತೆ ರೂಮ್ ಸೇರಲು. ಅಷ್ಟರಲ್ಲಿ ವೈಶಾಖ, ಬಾ ಮಗಳೇ ಎಂದಿದ್ದರು. ಅನುಷ್ಕಾ ಕಾಲು ಅಲ್ಲೇ ನಿಂತಿದ್ದವು. ಬ್ಯಾಗ್ ಹಿಡಿದಿದ್ದ ಕೈ ಬಿಟ್ಟು ಹಿಂದೆ ತಿರುಗಿ ನಿಧಾನವಾಗಿ ಕೆಳಗಿಳಿದು ಬಂದಿದ್ದಳು. ಅವಳನ್ನು ನೋಡುತ್ತಿದ್ದ ವೈಶಾಖಗೆ ತನ್ನ ಮಾಂಗಲ್ಯ ಉಳಿಸಿದ್ದ ಆ ಗಳಿಗೆ ನೆನಪಾಗಿತ್ತು. ರಣಧೀರ್ ಇನ್ನೂ ಕೋಪದಲ್ಲೇ ಇದ್ದರು. ಆದರೆ ಅನುಷ್ಕಾ ನೋಡಿದಾಗ ತುಂಬ ಚೆನ್ನಾಗಿದ್ದಾಳೆ ಹುಡುಗಿ, ಆದರೆ ರಾಘವ್ಗೆ ಸ್ವಲ್ಪ ಹೈಟ್ ಕಮ್ಮಿ ಆಗಬಹುದು ಎಂದು ಮನಸ್ಸಲ್ಲೇ ಲೆಕ್ಕಾಚಾರ ಹಾಕುತ್ತಿದ್ದರು. ಅನುಷ್ಕಾ ಬಂದವಳೆ. ರಣಧೀರ್ ಮತ್ತು ವೈಶಾಖ ಕಾಲು ಮುಟ್ಟಿ ನಮಸ್ಕರಿಸಿದ್ದರು. ಚೆನ್ನಾಗಿರು ಮಗಳೇ ಎಂದಿದ್ದರು ವೈಶಾಖ. ರಣಧೀರ್ ಅವರು ಏನು ಮಾತನಾಡದೆ ಹಾಗೆ ತಲೆ ಮುಟ್ಟಿದ್ದರು. ಆಕರ್ಷ್ ನಗುತ್ತಾ, ಕಂಗ್ರ್ಯಾಚುಲೇಷನ್ ಅನುಷ್ಕಾ ಅತ್ತಿಗೆ ಎಂದಿದ್ದ. ಅನುಷ್ಕಾ ಸೊಂಡರಿಸಿಕೊಂಡು ನೋಡುತ್ತಿದ್ದಳು. ವೈಶಾಖ, ಮನೆಯ ಮೊದಲ ದಿನ ಸೊಸೆ ದೇವರಿಗೆ ಪೂಜೆ ಮಾಡಬೇಕಮ್ಮ ಎಂದಾಗ ಒಲ್ಲದ ಮನಸ್ಸಿಂದ ದೇವರ ಕೋಣೆಗೆ ಹೋಗಿ ದೀಪ ಹಚ್ಚಿದ್ದಳು. ಇಷ್ಟು ದಿನ ಆ ಮನೆಯ ಸಂಪೂರ್ಣ ಕೆಲಸವನ್ನು ಆ ಮನೆಯ ಅಡುಗೆಯಾಕೆಯೇ ನೋಡುತ್ತಿದ್ದಳು. ಪೂಜೆ ಸಹ ಅವಳೇ ಮಾಡುತ್ತಿದ್ದಳು. ಇಂದು ಮೊದಲ ಬಾರಿಗೆ ಮನೆಯ ಒಡತಿ ಪೂಜೆ ಮಾಡಿದ್ದಳು. ಕುಕ್ ಎಲ್ಲರಿಗೂ ಸಿಹಿ ಅಡುಗೆ ಮಾಡುತ್ತಿದ್ದರು. ವೈಶಾಖ ಅನುಷ್ಕಾಳನ್ನು ರಾಘವ್ ರೂಮ್ಗೆ ಕರೆದುಕೊಂಡು ಹೋಗುವಾಗ ದಾರಿಯಲ್ಲಿ ಅನುಷ್ಕಾ ಬ್ಯಾಗ್ ಕಂಡಿತ್ತು. ಅವರಿಗೆ ಇವರಿಬ್ಬರ ಮನಸ್ತಾಪ ಗೊತ್ತಿರಲಿಲ್ಲ. ಹಾಗಾಗಿ ಅವರೇ ಬ್ಯಾಗ್ ರೂಮ್ ಒಳಗೆ ತೆಗೆದುಕೊಂಡು ಹೋಗಲು ಬರುವಾಗ, ಇಲ್ಲ ಬಿಡಿ ಅಮ್ಮ, ನಾನೇ ತರ್ತೀನಿ ಎಂದು ಅನುಷ್ಕಾ ಖುದ್ದಾಗಿ ತಾನೇ ಆಚೆಗಿಟ್ಟಿದ್ದ ಬ್ಯಾಗನ್ನು ತಾನೇ ಒಳಗೆ ತೆಗೆದುಕೊಂಡು ಬಂದಿದ್ದಳು.
ಅನುಷ್ಕಾ ವೈಶಾಖರನ್ನೇ ನೋಡುತ್ತಾ ಇಷ್ಟು ಶ್ರೀಮಂತರಾದರೂ ಸ್ವಲ್ಪವೂ ಜಂಬವಿಲ್ಲವಲ್ಲ ಎನ್ನುಕೊಳ್ಳುವಾಗ ವೈಶಾಖ ತನ್ನ ಕೈಯಲ್ಲಿದ್ದ ದಪ್ಪದ ಚಿನ್ನದ ಬಳೆಗಳನ್ನು ತೆಗೆದು ಅನುಷ್ಕಾ ಕೈಗೆ ನೀಡಿದ್ದರು. ಅನುಷ್ಕಾ ಇದೇನಿದು ಎನ್ನುವಂತೆ ನೋಡಿದಾಗ, ಇದು ನಮ್ಮನೆ ಪಾರಂಪರಿಕವಾಗಿ ಬಂದಿರುವಂತಹ ಬಳೆಗಳು ಮಗಳೇ. ನನ್ನತ್ತೆ ನನಗೆ ಮದುವೆಯಾದ ಹೊಸದರಲ್ಲಿ ನೀಡಿದ್ದರು. ಇನ್ಮೇಲೆ ಈ ಜವಾಬ್ದಾರಿ ನಿನ್ನದು ಮಗಳೇ, ತಗೋ ಎಂದಾಗ, ಬೇಡವಿಲ್ಲದ ಈ ಮದುವೆಗೆ ವಂಶಪಾರಂಪರ್ಯವಾಗಿ ನೀಡುವಂತಹ ನಿಜವಾದ ಸೊಸೆಗೆ ನೀಡುವ ಉಡುಗೊರೆಯನ್ನು ಪಡೆಯುವುದು ಸರಿಯಲ್ಲ ಎನ್ನಿಸಿತ್ತು. ಬೇಡ ಅಮ್ಮ ಅಂದಳು ಅನುಷ್ಕಾ. ಹಾಗೆಲ್ಲ ಬೇಡ ಅನ್ನಬಾರದು. ಇದು ನಿನ್ನ ಕರ್ತವ್ಯ, ನಿನ್ನ ಹಕ್ಕು ಎರಡೂನು. ತಗೋ ಎಂದು ಸ್ವತಃ ಅವರೇ ಕೈಗೆ ತೊಡಿಸಿದ್ದರು. ಅನುಷ್ಕಾ ಮಾತು ಕೇಳುವ ಲಕ್ಷಣ ಅವರಲ್ಲಿ ಕಾಣಲಿಲ್ಲ. ಹಾಗಾಗಿ ಅನುಷ್ಕಾ ಸುಮ್ಮನಾದಳು. ನೀನು ನಮ್ಮ ಮನೆಯ ಸೊಸೆಯಾಗಿದ್ದೀಯ ಮಗಳೇ. ಈ ಮನೆಯ ಗೌರವ ಘನತೆ ನಿನ್ನ ಕೈಯಲ್ಲಿದೆ ಎಂದು ಕೆನ್ನೆ ಮುಟ್ಟಿ, ನಿನಗೆ ಏನೇ ಸಮಸ್ಯೆ ಬಂದರೂ ನನಗೆ ಹೇಳಿಕೊ ಎಂದಾಗ ತನ್ನಮ್ಮನೇ ನೆನಪಿಗೆ ಬಂದು ಕಣ್ಣು ಒದ್ದೆಯಾಗಿತ್ತು. ಅಯ್ಯೋ ಹುಚ್ಚಿ, ಇದಕ್ಕೆಲ್ಲ ಅಳ್ತಾರಾ? ಹೆಣ್ಣಾಗಿ ಹುಟ್ಟಿದ ಮೇಲೆ ತವರು ಮನೆ ಬಿಟ್ಟು ಗಂಡನ ಮನೆಗೆ ಬರುವುದು ಸಾಮಾನ್ಯ ಮಗಳೇ. ಅಮ್ಮ ನೆನಪಾದ್ರಾ? ತುಂಬ ಯೋಚನೆ ಮಾಡಬೇಡ ಆಯಿತಾ? ರಾಘವ್ ನನ್ನ ಮಗ ಅಂತಲ್ಲ, ಒಬ್ಬ ಮನುಷ್ಯನಾಗಿ ಹೇಳ್ತೀನಿ. ತುಂಬ ಒಳ್ಳೆಯವನು ಕಣವ. ನಿನ್ನ ಚೆನ್ನಾಗಿ ನೋಡ್ಕೋತಾನೆ. ಸ್ವಲ್ಪ ಮುಂಗೋಪಿ ಅಷ್ಟೇ. ಹಾಗಂತ ಒಳ್ಳೆಯವನು ಅಲ್ಲ ಅನ್ಕೋಬೇಡ. ತಾಯಿ ಪ್ರೀತಿ ಕೊಡೋ ಮಗ ಅವನು. ಅವನೇನಾದರೂ ತೊಂದರೆ ಕೊಟ್ಟರೆ ನನಗೆ ಫೋನ್ ಮಾಡು ಆಯಿತಾ ಎಂದು ಎದೆಗೊತ್ತಿ ಹಣೆಗೆ ಮುತ್ತಿಟ್ಟಿದ್ದರು. ಸರಿ ಮಗಳೇ, ನಾವು ಹೋಗ್ತೀವಿ. ನನ್ನ ಮಗ ಏನಾದರೂ ತಪ್ಪು ಮಾಡಿದ್ರೆ ನೀನೇ ಹೊಟ್ಟೆಗೆ ಹಾಕೊಳ್ಳಮ್ಮ. ಒಳ್ಳೆ ಸಮಯ ನೋಡಿ ಮನೆಗೆ ಕರೆಸಿಕೊಳ್ತೀವಿ ಆಯಿತಾ ಎಂದು ಆಚೆ ಕರೆದುಕೊಂಡು ಹೋಗಿದ್ದರು ಅನುಷ್ಕಾಳನ್ನು. ಅನುಷ್ಕಾ ಏನು ಅರ್ಥವಾಗದ ಪಾಠ ಕೇಳುತ್ತಿರುವಂತೆ ಸುಮ್ಮನೆ ತಲೆ ಅತ್ತವಿಂದ ಇತ್ತಗೆ ಆಡಿಸುತ್ತಾ ವೈಶಾಖ ಹಿಂದೆ ನಡೆಯುತ್ತಿದ್ದಳು. ಎಲ್ಲರೂ ಮಧ್ಯ ಹಾಲ್ನಲ್ಲಿ ಕುಳಿತಿದ್ದರು. ವೈಶಾಖ ರಾಘವ್ ಬಳಿ ಸಮಯ ನೋಡಿ ಹೇಳ್ತೀವಿ, ಆವಾಗ ಅನುಷ್ಕಾಳನ್ನು ಕರೆದುಕೊಂಡು ಬಾ ಮನೆಗೆ ಎಂದಿದ್ದರು. ಅದಕ್ಕೆ ರಾಘವ್, ಇಲ್ಲ ಅಮ್ಮ, ಇವಾಗ ಬೇಡ. ಅಜ್ಜಿ ತಾತ ಅವರು ಪುಣ್ಯಕ್ಷೇತ್ರಗಳ ದರ್ಶನ ಮುಗಿಸಿ ಬರಲಿ. ಎಲ್ಲದಕ್ಕೂ ಮುಗಿದಲಾಗಿ ನನ್ನ ಸ್ವೀಟು ಬರಬೇಕು. ಆಮೇಲೆ ನಾನು ಮನೆಗೆ ಬರೋದು ಎಂದಿದ್ದ. ಅನುಷ್ಕಾ ಮನಸ್ಸಿನಲ್ಲಿ, ಮನೆಗೆ ಬರೋದು ಅಂದರೆ ಇದು ಮನೆ ಅಲ್ವಾ? ಈ ಥರನೂ ಹೋಟೆಲ್ ಇರುತ್ತಾ? ಯಾರು ಈ ಸ್ವೀಟಿ ಎಂದು ಯೋಚಿಸುತ್ತಿದ್ದಳು. ರಣಧೀರ್, ಎಲ್ಲವೂ ನಿನ್ನ ಹಠಾನೇ ಆಗಬೇಕು. ಮದುವೆ ಆಗಾಗ ಅಪ್ಪ ಅಮ್ಮ ಮಾತ್ರ ನೆನಪಾಗಿಲ್ಲ. ಇವಾಗ ಮನೆಗೆ ಬರೋಕೆ ತಂಗಿ ಬೇಕು ಅಲ್ವಾ ನಿನಗೆ ಎಂದು ಸಿಡುಕಿದ್ದರು. ತಂಗಿನೂ ಇದ್ದಾಳಾ? ಗೊತ್ತಿರಲಿಲ್ಲ ಎಂದುಕೊಂಡಳು ಅನುಷ್ಕಾ. ಅಪ್ಪನಿಗಿಂತ ಮಗನಿಗೆ ಹೆಚ್ಚು ಸಿಟ್ಟು, ಮಗನಿಗೆ ಅಪ್ಪನಿಗಿಂತ ಹೆಚ್ಚು ಸಿಟ್ಟು. ಇಬ್ಬರು ಸೋಲೋದಿಲ್ಲ, ಗೆಲ್ಲೋದು ಇಲ್ಲ ಎನ್ನುತ್ತಾ ವೈಶಾಖ, ಅಮ್ಮ ಅನುಷ್ಕಾ, ನೀನೇನು ಯೋಚನೆ ಮಾಡಬೇಡ. ನಾನು ಆಗಾಗ ಬಂದು ಹೋಗ್ತಿರ್ತೀನಿ. ಇವಾಗ ಮದುವೆ ಆಗಿದ್ದೀರಿ, ನಿಮಗೂ ಸ್ವಲ್ಪ ಸಮಯ ಬೇಕು. ಏನು ಬೇಕಾದರೂ ಕೇಳು, ಯೋಚನೆ ಮಾಡಬೇಡ. ಈ ನನ್ನ ಮಗ ನಿನಗೇನಾದರೂ ತೊಂದರೆ ಕೊಟ್ಟರೆ ನನಗೆ ಹೇಳು ಎಂದು ರಾಘವ್ ನೋಡಿದ್ದರು. ಸರಿ ಎಂದು ತಲೆಯಾಡಿಸಿದ ಅನುಷ್ಕಾ ಅವರ ಕಾಲಿಗೆ ನಮಸ್ಕರಿಸಲು ಹೋದಾಗ ರಾಘವ್ ಕೂಡ ಅವಳ ಜೊತೆಗೆ ಹೋದನು. ಇಬ್ಬರು ಒಬ್ಬರ ತಲೆಗೆ ಒಬ್ಬರು ಡಿಕ್ಕಿ ಹೊಡೆದುಕೊಂಡಿದ್ದರು. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.